ತಡಿಲೆ ತಡಿ ಹಿಡಿದೀವಿ ನೋಡು ಹಂಗಿಡಿ ತಲೆ ಹಿಡಿತಿ ಅಜ್ಜಂದ ಮತ್ತೆ ಮರದ್ ಬರದ ಅದು ತಲೆ ಹೋಗಿ ಅಲ್ಲಿ ಕರೆಕ್ಟ್ ಇಡು ಮನೆತನವನ್ನು ಉದ್ಧರಿಸುವ ಭಾರ ನಿನ್ನೆಲ್ಲಿ ಕೂಡಿದ್ಯ ನಿನ್ನೆಲ್ಲಿ ಕೂಡಿದ್ರು ಅದು ಆ ಮತ್ತೊಬ್ಬ ಬಂದಿರಲಿ ಒಳ್ಳೆ ಹುಡುಗಿ ಮದುವೆ ಆಗೋ ಬಯಕೆ ನಾನು ಬೀಳುವುದು ಒಂದೇ ಒಂದು ಆದಷ್ಟು ಬೇಕೆ ನನಗೊಂದು ಮಗುವಾಗಿ ನಿನ್ನ ಆಶೀರ್ವಾದದಿಂದ ನನಗೊಂದು ಮಗುವಾದರೆ ನನ್ನ ಜನ್ಮ ಸಾರ್ಥಕ ನನ್ನ ಜನ್ಮ ಸಾರ್ಥಕ. ಸೀತಾ ಸೀತಾ ವಿಜಯದಶಮಿ ಹಬ್ಬದಂದು ಶ್ರೀದೇವಿ ಮುಂದೆ ಪೂಜೆ ಸಲ್ಲಿಸುತ್ತಾ ಏನೆಂದು ಬೇಡಿಕೊಂಡೆ? ಸ್ವಾಮಿ ಏನು ಅಂತ ಬೇಡಿಕೊಂಡು ಯಾರು ಇಲ್ಲದಲ್ಲಿ ಏನೋ ನೀವೇ ಹೊರಟಿದ್ದೀರ ಆಮೇಲೆ ಆದಷ್ಟು ಸುಪುತ್ರ ಭಾಗ್ಯವನ್ನು ದೊರಕಿಸಿಕೊಡ್ತಾಯಿ ಅಂತ ಆ ದೇವಿ ಹತ್ರ ಬೇಡ್ಕೊಳ್ತಾ ಇದ್ದೆ. ಹೇ ಹುಚ್ಚಿ, ಬೇಡಿದಾಗ ಸಿಗಲು ಅವೇನು ಮರದಲ್ಲಿ ಬಿಡುವ ಒಳ್ಳೆಂದು ತಿಳಿದಿರುವೆಯಾ? ಆ ತಾಯಿ ಕೃಪೆ ತೋರಿದ್ರೆ ಒಂದಕ್ಕೆ 2 ಮಕ್ಕಳು ನೀವು ಪಡೆಯುವೆ. ನಿಜ ಸ್ವಾಮಿ, ಆ ಒಂದು ಘಳಿಗೆಗಾಗಿ ನಾನು ಕೂಡ ಜಾತಕ ಪರೀಕ್ಷೆಯಂತೆ ಕಾಯ್ದೆ ಕೂತಿದ್ದೀನಿ. ಆಗೇನು ಮಾಡೋದು? ಈ ಬಂಚಿ ಹೋಗು ಆ ತಾಯಿಗೆ ಕೇಳ್ತಾ ಇಲ್ಲ. ಪ್ರತಿ ಜೀವಿಯ ಕೂಗು ಆ ತಾಯಿಗೆ ಕೇಳಿಸುತ್ತೆ. ಆದರೆ ಮೊದಲು ನೋವನ್ನು ಕೊಟ್ಟು ನಂತರ ವರವನ್ನು ಕೊಡುವ ವರದಾತೆ ಈ ಮಾತಾಯಿ. ಹೌದು, ಈ ಮನೆಯಲ್ಲಿ ನಿನಗೆ ಯಾವ ಚಿಂತೆ ಇದೆ? ಹಬ್ಬದ ದಿನದಂದು ಕಣ್ಣೀರು ಸುರಿಸುತ್ತಿರುವೆಲ್ಲ. ಸ್ವಾಮಿ, ಚಿನ್ನದಂತ ಪತಿ ನಿನ್ನ ಕಣ್ಣೆದುರುಗಡೆ ಇರಬೇಕಾದ್ರೆ ನಾನು ನೀನು ಅಂತ ಬಯಸ್ತೀನಿ. ಇದು ತಾಯಿ ಕರುಳಿನ ಹಾಗೆಲ್ಲ ಮಾತಾಡ್ತಿರ್ತಾರೆ. ಸೀತಾ, ಭೂಮಿಯ ಮೇಲೆ ಎಷ್ಟೋ ಜನ ಮಕ್ಕಳು ಅನಾಥರಾಗಿದ್ದಾರೆ. ಅವರನ್ನೇ ನಮ್ಮ ಮಕ್ಕಳಂತೆ ಭಾವಿಸೋಣ. ಸೀತಾ, ಎಷ್ಟೋ ಜನ ಮಕ್ಕಳಿಲ್ಲದೆ ಕೊರಗುತ್ತಿದ್ದಾರೆ. ಅವರನ್ನು ಕಂಡು ನಾವು ತಾಳ್ಮೆಯಿಂದಿರೋಣ. ಹೊರಗೆ ಹೊತ್ತು ಪ್ರೀತಿಯಿಂದ ಸಾಕಿದ ಹೆತ್ತವರನ್ನೇ ಅನಾಥಾಶ್ರಮಕ್ಕೆ ತಳ್ಳುವ ದುಷ್ಟ ಮಕ್ಕಳು ಹೆಚ್ಚಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ನಿನಗೆ